ದೇವನಹಳ್ಳಿ ತಾಲೂಕಿನ ಭೀಮಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಬಸವೇಶ್ವರ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಗಿದೆ. ಈ ಪ್ರತಿಮೆಯನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಪಾಲನಹಳ್ಳಿ ಮಠದ ಸ್ವಾಮೀಜಿ ಅನಾವರಣಗೊಳಿಸಿದರು. ಸಚಿವ ಈಶ್ವರ ಖಂಡ್ರೆ, ಸಚಿವ ಕೆಎಚ್ ಮುನಿಯಪ್ಪ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಮಾತಾಡ್ಬೇಡ್ರಿ ಸ್ವಲ್ಪ ಹಿಂದೆ ಬ್ರದರ್ ಮೊಬೈಲ್ ಸರ್ ಹಿಂದೆ ಬನ್ನಿ ಸ್ವಲ್ಪ ಸರ್ ಅಲ್ಲಿ ಫೋನು ಅಣ್ಣ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಮುಂದೆ ಬನ್ನಿ ಸ್ವಾಮಿ ಕಾಣಿಸ್ತಾರೆ ಸ್ವಲ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿಯಲ್ಲಿ ಸನ್ಮಾನ್ಯ ಮುನಿಯಪ್ಪನವರ ನೇತೃತ್ವದಲ್ಲಿ ಪೂಜ್ಯ ಸುತ್ತೂರು ಮತ್ತು ತುಮಕೂರು ಶ್ರೀಗಳ ಸಾನ್ನಿಧ್ಯದಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಅನಾವರಣ ಮಾಡಿದಂಥದ್ದು ಬಹಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿಯಾಗಿದೆ. ಇದೊಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ. ಪ್ರಜಾಪ್ರಭುತ್ವಕ್ಕೆ ಬುನಾದಿ ಕೊಟ್ಟಂಥದ್ದು. ಅನುಭವ ಮಂಟಪದ ಮುಖಾಂತರ ಎಲ್ಲಾ ಸಮುದಾಯದವರನ್ನು ಒಂದು ಕಡೆ ಸೇರಿಸಿ ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡುವಂತಹ ಒಂದು ಘನ ಉದ್ದೇಶ ಬಸವಣ್ಣನವರದಿತ್ತು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಕಲ ಜೀವಾತ್ಮರಿಗೆ ಲೆಕ್ಕನ್ನೇ ಬಯಸಿದ ಬಸವಾದೀಶರು ಅನ್ನುವಂತಹ ರೀತಿಯಲ್ಲಿ ಅವರು ಅವರ ತತ್ವಾದರ್ಶಗಳು ಹಿಂದೆ ಎಷ್ಟೇ ಪ್ರಸ್ತುತ ಆಗಿದ್ದು ಇವತ್ತಿಗೂ ಅಷ್ಟೇ ಪ್ರಸ್ತುತ ಆಗಿದ್ದಾವೆ, ಮುಂದಿನೂ ಅಷ್ಟೇ ಪ್ರಸ್ತುತ ಆಗಿರ್ತವೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಇವತ್ತು ವಿಶ್ವದಲ್ಲಿ ಏನು ಅಶಾಂತಿ ಇದೆ, ಆತಂಕ ಇದೆ, ಇದಕ್ಕೆಲ್ಲ ಪರಿಹಾರ ಅಂದ್ರೆ ಬಸವತತ್ವ. ಜಿಲ್ಲಾಧಿಕಾರಿ ಅನುರಾಧಮ್ಮನವರ ನೇತೃತ್ವದಲ್ಲಿ ಇದೊಂದು ಮಹತ್ತರವಾದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಜಗತ್ತಿನಲ್ಲಿ ಸಮಾನತೆಯನ್ನ 12ನೇ ಶತಮಾನದಲ್ಲಿ ಸಾರಿದ ಬಸವಣ್ಣವರ ಪುತ್ಥಳಿಗೆ ಅನಾವರಣ ಮಾಡುವಂತಹ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಸುತ್ತೂರು ಸ್ವಾಮೀಜಿಯವರು, ಸಿದ್ಧಗಂಗಾ ಸ್ವಾಮೀಜಿಯವರು ಮತ್ತು ಪಾಲನಹಳ್ಳಿ ಸಿದ್ದರಾಜ ಸ್ವಾಮಿಯವರ ಜೊತೆಯಲ್ಲಿ ಬಸವ ಸಮಿತಿಯ ಅಧ್ಯಕ್ಷರು ರಮೇಶ್ ಅವರು, ಸತೀಶ್ ಅವರು ಮತ್ತು ಮಂಜಣ್ಣವರು ಮತ್ತು ಜಗದೀಶ್ ಮತ್ತು ಸಾಕಷ್ಟು ಜನ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕೈಲಿ ಮಾಡಿಸಿದ್ದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಜಗಜ್ಯೋತಿ ಬಸವಣ್ಣವರ ಹೆಸರು ಮತ್ತು ಕೀರ್ತಿ ಜಗತ್ತಿನಲ್ಲೇ ಇದೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತೊಂದು ಒಳ್ಳೆಯ ಕೆಲಸವನ್ನ ನಮ್ಮ ಕೈಲಿ ಮಾಡಿಸಿದ್ದಾರೆ. ಆ ಜಗಜ್ಯೋತಿ ಬಸವಣ್ಣ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಆ ಪರಮಾತ್ಮ ಅಂತೇಳಿ ನಾನು ಅವರಿಗೆ ನಮನವನ್ನು ಮಾಡ್ತೀನಿ. ಪರಿಹಾರ ಮಾಡ್ತಾರೆ.